ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಂತದೊಂದು ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಚರಂಡಿ ಸ್ಥಳದಲ್ಲೇ ತಲೆ ಎತ್ತುತ್ತಾ ಇದೆಯಂತೆ ಅಕ್ರಮ ಕಟ್ಟಡಗಳು. ಭೂ ದರೋಡೆಕೋರರ ವಿರುದ್ಧ ನಿವಾಸಿಗಳು ಸಮರ ಸಾರಿದ್ದಾರೆ. ಅಲ್ಲಿನ ನಿವಾಸಿಗಳೇ ಸಮರ ಸಾರಿರೋದು. ಇದ್ರದ್ದು ದೃಶ್ಯ ಹಾಗೆ ಫೋಟೋಗಳು ಪ್ರಸಾರ ಮಾಡ್ತೀವಿ ನೋಡಿ. ರಾಜಕಾಲುವೆ ದೊಡ್ಡದಾಗಿ ಕೆಲ ತಿಂಗಳ ಹಿಂದೆ ನಾವು ರಾಜಕಾಲುವೆ ಒತ್ತುವರಿ ಮಾಡಿದವ್ರನ್ನೆಲ್ಲ ಎಲ್ಲರನ್ನ ಕೂಡ ತೆರವುಗೊಳಿಸ್ತೀವಿ ಅಂತ ಹೇಳಿ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗೋಯ್ತು. ಇಲ್ಲೇನಾಗಿದೆ, ರಾಜಕಾಲುವೆ ಹರಿತಾ ಇದೆ, ಟಕ್ಕಂತ ಅದನ್ನ ಕಟ್ ಮಾಡಿ ಲೇಔಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಜಕಾಲುವೆ ಹೋಗೋ ಜಾಗ ಅದು. ಅಲ್ಲಿ ದೊಡ್ಡದಾಗಿ ಚರಂಡಿ ಏನು ಕಾಣ್ತಾ ಇದೆ ಅದು ರಾಜಕಾಲುವೆ. ಆ ರಾಜಕಾಲುವೆನ ಕಟ್ ಮಾಡಿ ಅಲ್ಲಿ ಸ್ಟಾಪ್ ಮಾಡಿ ಲೇಔಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಕ್ಕಪಕ್ಕದ ನಿವಾಸಿಗಳು ಜಗಳ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ, ಮಳೆ ಬಂತು ಅಂತಂದ್ರೆ ರಾಜಕಾಲುವೆ ಕಟ್ಟಾಗಿರೋದಕ್ಕೆ ನೀರು ತುಂಬಿ ಚರಂಡಿ ನೀರು, ಕೊಳಚೆ ನೀರು ಅವ್ರ ಮನೆಗಳಿಗೆ ನುಗ್ಗುತ್ತೆ. ಸರಾಗವಾಗಿ ನೀರು ಹರಿದುಕೊಂಡು ಅದು ಸೇರ್ಬೇಕಾದ ಜಾಗವನ್ನ ಸೇರ್ಲಿಕ್ಕೆ ಅಂತ ಹೇಳಿ ರಾಜಕಾಲುವೆಗಳನ್ನ ಪ್ಲಾನ್ ಮಾಡಿ ಕಟ್ಟಲಾಗಿರುತ್ತೆ. ಆದ್ರೆ ಹಿಂಗೆ ಬೇಕಾಬಿಟ್ಟಿ ಅದನ್ನ ಕಟ್ ಮಾಡಿ ಲೇಔಟ್ ಮಾಡಿಬಿಟ್ರೆ ನಾಳೆ ದಿನ ನೀರು ಎಲ್ಲಿಗೆ ಹೋಗುತ್ತೆ? ಅಕ್ಕಪಕ್ಕದ ಬಡಾವಣೆಗಳೆಲ್ಲ ಮುಳುಗ್ ಹೋಗೋ ಪರಿಸ್ಥಿತಿ ಬರುತ್ತೆ. ಚರಂಡಿ ನೀರು ಮನೆಗೆ ನುಗ್ಗುತ್ತೆ. ಹೀಗಾಗಿ ಭೂಗಳ್ಳರ ವಿರುದ್ಧ ಇದೀಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಹೆಮ್ಮೆಗೆಪುರ ಬಡಾವಣೆಯ ನಿವಾಸಿಗಳು. ಅಲ್ಲ, ಇಷ್ಟು ದೃಶ್ಯ ನೋಡ್ತಾ ಇದ್ವಿ, ದೊಡ್ಡವರ ಸಪೋರ್ಟ್ ಇಲ್ಲದೆ ಅಂದ್ರೆ ಪ್ರಭಾವಿ ವ್ಯಕ್ತಿಗಳೇ ಇದನ್ನ ಲೇಔಟ್ ಮಾಡಿರಬಹುದು ಅನ್ನೋಂಥ ಅನುಮಾನ. ಯಾಕಂದ್ರೆ ಯಾರ್ದೋ ಸಪೋರ್ಟ್ ಇಲ್ಲದೆ ಇಷ್ಟು ರಾಜಾರೋಷವಾಗಿ ಲೇಔಟ್ಗಳಾಗುತ್ತೆ ಅಂದ್ರೆ ಬಹುದೊಡ್ಡ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಸದ್ಯದಲ್ಲಿ ಯಾವ ರೀತಿ ಲೇಔಟ್ ನಿರ್ಮಾಣ ಮಾಡಲಾಗಿದೆ, ನಿವಾಸಿಗಳ ಆಕ್ರೋಶಕ್ಕೆ ಕಾರಣ ಏನು, ಎಲ್ಲದರ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಈಗ ಎಮ್ಗೆಪುರ ವಾರ್ಡ್ ನಂಬರ್ 198ರಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಸರ್ಕಾರಿ ಜಾಗವನ್ನು ಇಲ್ಲಿನ ದರೋಡೆಕೋರರು, ಭೂ ದರೋಡೆಕೋರರು ವಶಕ್ಕೆ ಮುಂದಾಗಿದ್ದಾರೆ. ನಾ ಪ್ರೆಸೆಂಟ್ ತೋರಿಸ್ತೀನಿ. ಇದು ರಾಜಕಾಲುವೆ, ಇಲ್ಲಿಂದ ನೀರು ಹೋಗಬೇಕಿತ್ತು. ಬಟ್ ಇಲ್ಲಿ ಇದೀಗ ಅಡ್ಡಗಟ್ಟಿ ಇಲ್ಲಿ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಯಾಕಂದರೆ ಆ ಭೂ ಒತ್ತುವರಿ ಆಗಿದೆ. ಈ ಒಂದು ಗೋಮಾಳ ಜಾಗ ಸರ್ಕಾರ ಜಾಗ ಅಂತಲೇ ಇಲ್ಲಿ ನಿವಾಸಿಗಳು ಹೇಳ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿದ್ರು, ಯಾರು ಬಂದು ಪರಿಶೀಲನೆ ಮಾಡಿಲ್ಲ. ಈಗ ಭೂಗಳ್ಳರ ಪಾಲಾಗ್ತಿದೆ ಈ ಒಂದು ಸರ್ಕಾರಿ ಜಾಗವಂತನೇ ಒಂದು ವಿನೂತನವಾಗಿ ಆ ಪ್ರತಿಭಟನೆ ಮಾಡ್ತಿದ್ರೆ ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಸಹ. ಯಾಕಂದ್ರೆ ಸರ್ಕಾರಿ ಭೂಮಿ ಮುಟ್ಟಬೇಡಿ ಸ್ವಾಮಿ ಅಂತೇನೆ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ ಇಲ್ಲಿ ನಿವಾಸಿಗಳು. ಯಾಕಂದ್ರೆ ಸುತ್ತಮುತ್ತ ಸುಮಾರು ಭೂಮಿಯನ್ನ ಸರ್ಕಾರ ಜಾಗವನ್ನ ಈ ಭೂಗಳ್ಳರು, ಭೂ ದರೋಡೆಕೋರರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಜಾಗವನ್ನ ಮುಟ್ಟಬೇಡಿ ಸ್ವಾಮಿ ಅಂತ ವಿನೂತನವಾಗಿ ಅಭಿಯಾನ ಮಾಡ್ತಿದ್ರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಹರಿಸಬೇಕಾಗತ್ತೆ. ಯಾಕಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಸುವ ಕೆಲಸ ಮಾಡಿದರೆ, ಮನವಿ ಮಾಡಿದರೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಭೂ ಒತ್ತುವರಿ ಆಗಿದೆ, ಜಾಗವನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಕಂದಾಯ ಸಚಿವರು, BBMPಯ ಕಮಿಷನರು ಮತ್ತು ಜಲಮಂಡಳಿ ಎಲ್ಲ ಅಧಿಕಾರಿಗಳು ಬಂದು ಈ ಒಂದು ಭಾಗದಲ್ಲಿ ಪರಿಶೀಲನೆ ಮಾಡಿ ಯಾರು ಭೂಗಳ್ಳರು ಭೂ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಂತ ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.